ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಹುಕ್ಕೇರಿ ತಾಲೂಕಿನಲ್ಲಿ ಪಿಕೆಪಿಎಸ್ ಸಭೆಯಲ್ಲಿ ಗಲಾಟೆ ನಡೆದಿರುವುದಕ್ಕೆ ಕತ್ತಿ ಕುಟುಂಬವೇ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು 93 ಸ್ಥಾನಗಳ ಪೈಕಿ 3-4 ಕಡೆಗಳಲ್ಲಿ ಮಾತ್ರ ಗಲಾಟೆಗಳಾಗಿವೆ. ಅದು ಸ್ಥಳೀಯರ ಸಮಸ್ಯೆ. ಅದು ಅವರ ವೈಯಕ್ತಿಕ ಜಗಳ. ಬೇರೆ ಕಡೆಗೆ ಸಭೆಗಳು ಸುಸೂತ್ರವಾಗಿ ನಡೆದಿವೆ ಎಂದರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಶಾಸಕ ನಿಖಿಲ್ ಕತ್ತಿ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ಕಾನೂನು ಸುವ್ಯವಸ್ಥೆಗೆ ಅವರೇ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. ಅವರ ಜೊತೆಗೆ ಎಷ್ಟು ವಾಹನಗಳನ್ನ ತಂದಿದ್ದರು? ಮಾಜಿ ಸಂಸದ ರಮೇಶ್ ಕತ್ತಿ ಮದಿಹಳ್ಳಿಗೆ ಬಂದ ವೇಳೆ ಎಷ್ಟು ವಾಹನಗಳನ್ನ ತಂದಿದ್ದರು? ಈ ಕುರಿತು ನೀವೇ ಅವರನ್ನು ಪ್ರಶ್ನಿಸಬೇಕು ಎಂದರು. ತಮಗೆ 50ರಿಂದ 60 ಜನ ಬೆಂಬಲವಿದೆ ಎಂದು ರಮೇಶ್ ಕತ್ತಿ ಚುನಾವಣೆಗೂ ಮುನ್ನವೇ ಹೇಳಿಕೆ ಕೊಟ್ಟಿದ್ದಾರೆ. ಅದು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಬಂದಾಗ ಗೊತ್ತಾಗುತ್ತದೆ. ಈಗ ತಮಗೆ ಹೆಚ್ಚಿನ ಬೆಂಬಲ ಇದೆ ಎಂಬುದು ಹೇಗೆ ಗೊತ್ತಾಗುತ್ತದೆ ಎಂದು ಪ್ರಶ್ನಿಸಿದರು. ಲೋಕಲ್ ಸಮಸ್ಯೆ ಬೇರೆ ಕಡೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. 4-5 ಕಡೆ ಯಾಕಾಗಿದೆ ಅಂದ್ರೆ ಮೊದಲು ಆ ಕಡೆ ಇದ್ರು ಅವ್ರು ಈ ಕಡೆ ಹೋಗ್ಯಾರ, ಮತ್ತೆ ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣ ಅವರು ಪ್ರಮುಖರ ಜಗಳ, ಅಲ್ಲಿ ಊರಿನ ಜಗಳ ಅಂದ್ರೂ ತೊಂದರೆ ಇಲ್ಲ. ಅದು ಸುಮಾರು 85-93 85ಕ್ಕೆ ಏನು ಜಗಳ ಇಲ್ಲಲ್ಲ, ಅಲ್ಲಿ ಎಲ್ಲಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ. ಜಗಳ ಆಗ್ಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗ್ಬೇಕು. ಘರ್ಷಣೆ ಆಗ್ಬೇಕಿದ್ರೆ ಎಲ್ಲಾ ಕಡೆ ಆಗಿತ್ತು ಘರ್ಷಣೆ. ಆಗಿಲ್ಲ 2-3 ಕಡೆ ಆಗಿತ್ತು. ಅದು ವೈಯಕ್ತಿಕ ಸಮಸ್ಯೆ ಇರಬಹುದು, ನಮಗೇನು ಸಂಬಂಧ ಇಲ್ಲ. ಈ ಜಿಲ್ಲೆಯಲ್ಲಿ ಕನ್ನಡ ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು, ಹೈಜಾಕ್ ಮಾಡ್ತಿರುವಂಥದ್ದು, ಹೀಗಾಗಿ ಮುಂದೂಡಿಕೆ ಆಗ್ತಾ ಇದೆ. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಭಾಗಿಯಾಡಲಿಕ್ಕೆ ಕೆಲವು ನಲ್ಲೆ ಇಟ್ಕೊಂಡಿದ್ದಾರೆ. ಸೆಕ್ರೆಟರಿಗಳು ಅದಾರ, ನಮ್ಮವರು ಅದಾರ, ಅವ್ರಿಗೆ ಬರ್ತಾ ಇಲ್ಲ. ಸೊ ಅವ್ರು ಅದನ್ನ ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾರೆ, ಅದನ್ನ ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂತ ನಮ್ಮ ಭಾವನೆ. ಸರ್, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಸ್ವಲ್ಪ ಇದನ್ನ ಎಲ್ಲಿ ಈಗ ಆಲ್ರೆಡಿ ಅವ್ರು ಯಾವತ್ತು ಮಾಡ್ತಿದಾರಲ್ಲ, 8 ಗಾಡಿ ತಗೊಂಡ್ಬಂದಿರ ಅವ್ರ ಎಷ್ಟು ಬಂದಿರ್ತಾವ? ಅವ್ರು ಹಿಂದ್ ಗಾಡಿ ಎಷ್ಟಿದೆ ನೋಡಿರ? ಮತ್ತೆ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಿಲ್ಲ. 10 ಗಾಡಿ ಬರೋದೇನು ಒಬ್ಬರು, ನಾವು 8 ಗಾಡಿ ತಗೊಂಡ್ಬಂದಿವಿ, ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ. ಮನೆ ರಮೇಶ್ ಕತ್ತಿ ಅವರು ಮನೆಯೊಳಗೆ ಬಂದಿರು, 8 ಗಾಡಿ ತಗೊಂಡ್ಬಂದ್ರು, ಎಲ್ಲಿ ಕೂತಿರೋರು ಸೊಸೈಟಿ ಬಂದು ಮುಂದೆ ಹಾಕ್ಸಿರ. ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು. ಒಂದೇ ಕಡೆ ಮಾಡಿದ್ರೆ ಹೆಂಗೆ? ಅದು ಮನೆಯೊಳಗೆ ಕೇಳಿ. ಬೆಳಗ್ಗೆ 15-20 ಗಾಡಿ ತಗೊಂಡ್ಬಂದಿರು, ಅದಕ್ಕಿಂತ ಮುಂಚೆ 20 ಗಾಡಿ ಬಂದಿದ್ದೀವಿ. ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಅವ್ರ ಬಳಿ 55-60 ಜನ ನಮ್ಮ ಕಡೆ ಬೆಂಬಲ ಇದೆ ಡಿಸಿಸಿ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಯಾರ ಕಡೆ ಅವ್ರ ಹತ್ರ ಅದು ಈಗ ಹೆಂಗೆ ಗೊತ್ತಾಗೋದ್ರ? ಅದು ಡಬ್ಬಿ ಹೊಡೆದ ಗೊತ್ತಾಗೋದ? 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಗುತ್ತೆ ಯಾರ ಕಡೆ ಎಷ್ಟು ಅಂತ. ಈಗ ನಾವು ಹೇಳಲಿಕ್ಕೆ ಆಗೋದು. ನಾವು ಸುಮಾರು 56 ಚುನಾವಣೆ ನೋಡಿದೀವಿ. ಎಲ್ಲ ಮೊದಲ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತು ಹೊರಗೆ ಬಂದವ್ರು ನೋಡಿದ್ವಿ. ಚುನಾವಣೆ ಎಲ್ಲಿವರೆಗೆ ಆಗ್ತದೆ, ಎಲ್ಲಿವರೆಗೆ ಘೋಷಣೆ ಆಗೋಣ, ಅಲ್ಲಿವರೆಗೆ ಹೇಳಿಕ್ಕೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ, ಈ ತರ ಒಂದು ದೊಡ್ಡ ನಾಯಕರು, ಘಟಾನುಘಟಿ ನಾಯಕರು ಅಂತ ಕೇಳಿದಂತ ವ್ಯಕ್ತಿ. ಆದ್ರೆ ಈ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಗಲಾಟೆ ದೋಮಿಗಳು ಆಗ್ತದೆ. ಇಲ್ಲ ಎಲ್ಲ ಕಡೆ ಆಗ್ತಾವ, ಇಲ್ಲ ಎಲ್ಲ ಕಡೆ ಆಗಿದೆ, ಆಗಿಲ್ಲ. ನಾವು ಹೇಳ್ತೀವಿ ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದಾರ ಯಾರು? ಅವ್ರು ಬಂದ್ಮೇಲೆ ನಾವು ಬಂದಿವಿ. ಅದು ಸಭೆ ಮುಗಿದ್ಮ್ಯಾಗ ನಾವು ಬಂದಿವಿ. ಸಭೆದಾಗ ಮುಂದೆ ದುಡ್ದವ್ರು ಯಾರು? ರಮೇಶ್ ಕತ್ತಿ ಅವ್ರು ಮುಂದೆ ಗಲಾಟೆ ಮಾಡಿಸಿದ್ರು. ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು, ಅವ್ರು 3 ದಿನ ಅವಶ್ಯಕತೆ. ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದಾರ. ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ, ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ. ಸೊ ಇದನ್ನ ನೀವು ಪ್ರಶ್ನೆ ಮಾಡಿ. 100% ಮತ್ತೆ ಹಂಗಾರ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರನ್ನ. ಅದು ಸುಮ್ಮನೆ ಹೇಳೋದು ಅಷ್ಟೇ. ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ. ಈ ಕುಡಿಸಿಲ್ಲ ಜನ, ಜನರ ಜೊತೆ ನಾವು ಮಾಡಿದೀವಿ. ಜನ ಈಗ ಪ್ರಶ್ನೆ ಮಾಡ್ತಾರಂತೆ, ನಾವು ಜಾತಿ ಹೊರಗಿನವರು. 2 ಅವರು ಬ್ರ್ಯಾಂಡ್ ಬಾಗೇವಾಡಿ, ಹೊರಗಿನವರು ಜಾತಿ 2 ಈಗ ಅವ್ರ ರಕ್ಷಣೆ ಮಾಡೋದು. ಅದು ಮಾಡೋಲ್ಲ. ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ, ಅವ್ರು ಪರವಾಗಿರ್ತಾರೆ. ನಮ್ಮವ್ರನ್ನ 3-4 ಜನ ನಮ್ಮಿಂದ ತಗೊಂಡೋಗಿದ್ದಾರೆ. ಸುಮಾರು ನಾವು ಹೇಳಿ ಹೋದ್ರು ನಮ್ಗೇನ ಫರಕ್ ಬಿಡೋದಿಲ್ಲ. ಸರ್, ಇನ್ನೊಂದ್ಸರ್ ಕ್ಷೇತ್ರದಲ್ಲಿ ಏನಾದ್ರು ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂತ. ಸರ್, ಹೇಳಿದಿಲ್ಲ ಅದು. ನಾ ಎಲ್ಲಿ ಅಧಿಕಾರದಲ್ಲಿ ಹೋಗ್ಲೇಬೇಕು. ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ವಿ. ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ
ಇವೆಲ್ ಪಾಡ್ಲಿದ್ದು ಕ್ಲಬ್ ರೋಡ್ಗೆ ಹೋಗ್ತಿದ್ದು ಯಾರು ಇದ್ರಲ್ಲಿ ಅವ್ರು ಕೊಡಿ ಉಮೇಶ್ ಕತ್ತಿ ಬಾಗವಾಡಿಗೆ ಬರ್ತಿದ್ದು ಅಧಿಕಾರ ಇತ್ತು ಪ್ರಭಾಕರ್ ಕೋರಿ ಅಂತ ಈಗ ಸತೀಶ್ ಜಾರಕಿಹೊಳಿ ಅಧಿಕಾರ ಇದೆ ಸ್ವಲ್ಪ ಸ್ವಾಭಾವಿಕ ಜನ ಬರ್ತಾರೆ ಹೋಗ್ಬಾರ್ದಂತೇಳಿದೆ ಮತ್ತೆ ಇವ್ರು ಬಾಗೇವಾಡಿಗೆ ಹೋಗಲ್ಲ ಜನ ಹೋಗ್ತಾರೆ ಇಲ್ಲಿ ನಾಯಕರು ಇರ್ತಾರೆ ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ ಅದನ್ನೇ ಇವರು ತಿಳ್ಕೊತ್ಬಿಟ್ರೆ ಈಗ ಬಾಗೇವಾಡಿಯಿಂದ ಗೋಕಾಕ್ ಎಷ್ಟು ದೂರ 20 ಆಗೋಲ್ಲ ಅದು ಘಟಪ್ರಭಾ ಈ ಕಡೆ ಒಂದು 5-6 ಮುಗುಟೆ ಆಲೂರಿಂದ ಬಾಗೇವಾಡಿ 2 ದೂರ ಐತೆ ಈ ಸಭೆನ ಅದು ದೂರ ಸುಮ್ಮನೆ ಹೇಳ್ತಾನು ರಮೇಶ್ ಕತ್ತಿ ಭಾಷೆ ಮಾಡಕ್ಕೆ ಶೂರ್ ಅದೇ ನಾವು ಮೀರ್ಸಾಕಿ ಯಾರಿಗೂ ತಲುಪಕ್ಕೆ ಸಾಧ್ಯ ಇಲ್ಲ ಭಾಷೆ ಮೇಲೆ ನೀವು ಹೋಗ್ಬಾರದು ನಮ್ಮ ವಿನಂತಿ ರಿಯಾಲಿಟಿ ಓಕೆ ಸಂಖ್ಯೆಯಲ್ಲಿ ಇದೇ ಥರ ಆದ್ರೆ 144 ಏನಾದರೂ ಸಚಿನ್ ಅವಶ್ಯಕತೆ ಇಲ್ಲ ಅದು ಅದೇ ಅವಶ್ಯಕತೆ ಪೊಲೀಸರು ಯಾರು ಇರಲಿಲ್ಲ ಸರ್ ಸ್ಥಳದಲ್ಲಿ ಪೊಲೀಸರು ಹೋಗಿಲ್ಲ ಅಂದ್ರೆ ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವನೇನೋ ಲೆಟರ್ ಕೊಟ್ಟಿಲ್ಲ ಅಂತ ಯಾರ ಸೆಕ್ರೆಟರಿ ನಮಗೆ ಗೊತ್ತಾಗಿಲ್ಲ ಸೆಕ್ರೆಟರಿ ಕೊಟ್ಟಿಲ್ಲ ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೊಟ್ಟರು ನಾವು ಕಳಿಸಿದ್ದೀವಿ ಅಂತ ಹೇಳಿದ್ರು ಸೊ ಅದು ನಾನು ಕೇಳಿದೆ ಇಷ್ಟೆಲ್ಲ ಗಲಾಟೆ ಆದಾಗ ಯಾಕೆ ಕೊಟ್ಟಿಲ್ಲ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೆ ಬ್ಯೂರೋ ರಿಪೋರ್ಟ್ UK 19 ನ್ಯೂಸ್ ಅವ್ರು ಹೇಳಿ